ಹಾಯ್ ಡಿಸೈನರ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಜ್ ಡಿಸೈನರ್ ಸ್ಟುಡಿಯೋ. ಇವತ್ತಿನ ಈ ವಿಡಿಯೋದಲ್ಲಿ ನೀವು ಥ್ರೆಡ್ ಪೈಪಿಂಗ್ ಹೇಗೆ ಕಟ್ ಮಾಡಿ ಹೊಲಿಯೋದು ನೋಡ್ತಾ ಇದ್ದೀರಾ. ಮೊದಲಿಗೆ ನಾನು ಇಲ್ಲಿ ಬಟ್ಟೆನ ಬಯಾಸಲ್ಲಿ ಕಟ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು 1 ಮೀಟರ್ ಬಟ್ಟೆ ತೊಗೊಂಡಿದ್ದೀನಿ, ಮತ್ತು ಯಾವುದಕ್ಕಾದ್ರೂ ಯೂಸ್ ಆಗುತ್ತೆ ಪೈಪಿಂಗ್ಗೋಸ್ಕರನೇ. ಈಗ ಮೊದಲಿಗೆ ನಾವೇನು ಮಾಡೋಣ, ಕರ್ಚಿಫ್ ಥರ ಒಂದು ಸ್ಕ್ವಯರ್ನ ಕಟ್ ಮಾಡ್ಕೊಳ್ಳೋಣ. ಒಂದು ಬಾಕ್ಸ್ ಟೈಪಲ್ಲಿ ಮೊದಲು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಫ್ಯಾಬ್ರಿಕ್ನ ಕಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು ನಾನು ಫೋಲ್ಡ್ ಮಾಡಿದ್ದೀನಿ. ಇದು ಟ್ರ್ಯಾಂಗಲಲ್ಲಿ ಫೋಲ್ಡ್ ಮಾಡಿಬಿಟ್ಟು ನಾನು ಕಟ್ ಮಾಡ್ತಾಯಿದ್ದೀನಿ. ಇದೇ ಥರ ಕಟ್ ಮಾಡಿ ಈಗ ನೋಡ್ಬೋದು ಇಲ್ಲಿ ಸ್ಕ್ವೇರ್ ಬಾಕ್ಸ್ ಥರ ಬಂದಿದೆ. ಇದರಲ್ಲಿ ಮಿಡಲ್ ಏನಿದೆಲ್ಲ, ಮಿಡಲ್ಗೆ ಒಂದು ಲೈನ್ ಮಾಡ್ಕೊಳ್ಳೋಣ ಮೊದಲು. ಇದು ಬಯಾಸಲ್ಲಿ ನೀಟಾಗಿ ಕಟ್ ಆಗುತ್ತೆ. ಬಿಗಿನರ್ಸ್ ಅಂತೂ ಭಾಳ ಈಸಿಯಾಗಿ ಕಟ್ ಮಾಡ್ಬೋದು. ಮತ್ತು 1.25 ಇಂಚಿದ ಗ್ಯಾಪ್ ಥರ ನಾನು ಲೈನ್ಗಳು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಬಯಾಸ್ ಕಟ್ ಮಾಡಲಿಕ್ಕೋಸ್ಕರ. ಪೈಪಿಂಗಿಗೆ ಯಾವಾಗೂ ಬಯಾಸಲ್ಲೇ ಕಟ್ ಮಾಡಬೇಕು. ಸ್ಟ್ರೈಟಾಗಿ ಕಟ್ ಮಾಡಿದ್ರೆ ಪೈಪಿಂಗ್ ಸರಿ ಬರೋಲ್ಲ. ಇಲ್ಲಿ ನೋಡ್ಬೋದು ನಾನೆಲ್ಲ 1.25 ಇಂಚಿಗೆ ಫುಲ್ ಸ್ಟ್ರೈಟ್ ಲೈನ್ ಮಾಡಿದ್ದೀನಿ. ಈಗ ಇದನ್ನು ಕಟ್ ಮಾಡ್ಕೊಳ್ತೀನಿ. ನಾನು ಒಂದೊಂದು ಸ್ಟ್ರಿಪ್ನು ನೀಟಾಗಿ ಕಟ್ ಮಾಡ್ಕೊಳ್ಳೋಣ. 1.25 ಇಂಚಿನ ಸ್ಟ್ರಿಪ್ ಕಟ್ ಮಾಡಿಕೊಂಡ್ರೆ ಬೆಸ್ಟ್ ಪೈಪಿಂಗ್ ಮಾಡ್ಬೋದು ನೀವು. 1.5-2 ಇಂಚೆಲ್ಲ ಕಟ್ ಮಾಡಿದ್ರೆ ಮತ್ತೆ ಎಕ್ಸ್ಟ್ರಾ ಕಟ್ ಮಾಡುವಾಗ ಹೋಗುತ್ತೆ. ಇಲ್ಲಿ ನೋಡ್ಬೋದು ಇಲ್ಲಿ ನಾನು ಕಟ್ ಮಾಡಿದ್ದೀನಿ. ಈಗ 1.25 ಇಂಚ್ ಇದೆ, ಕರೆಕ್ಟಾಗಿ 1.25 ಇಂಚಿಂದಿದೆ. ಈಗ ನಾವು ಕೆಲಸ ಶುರು ಮಾಡಿದ್ವಿ. ಪೈಪಿಂಗ್ ಥ್ರೆಡ್ ಇದು ಲಾಟ್ಸ್ ಏನಂದರೆ ದಪ್ಪ ಇದೆ. ಇದಕ್ಕಿಂತ ಸಣ್ಣನೂ ಬರುತ್ತೆ ಮತ್ತು ಇದಕ್ಕಿಂತ ಇನ್ನೂ ಸ್ವಲ್ಪ ದಪ್ಪನೂ ಬರುತ್ತೆ. ಇದು ಮಿಡಲಲ್ಲಿ ಇದೆ. ಇದು ಫೂಟ್ ಅಂತ ಹೇಳ್ತಾರೆ, ಜಿಪ್ಪರ್ ಫೂಟ್ ಅಂತ. ಒಂದು ಸೈಡ್ ಮಾತ್ರ ಇರುತ್ತೆ, ಇದಕ್ಕೆ 2 ಸೈಡ್ ಇರೋದಿಲ್ಲ. ಇಲ್ಲಿ ಸಿಂಗಲ್ ಫೂಟ್ಸ್ ಇದೆ, 2 ಇದ್ದಾವೆ, ಒಂದು ಲೆಫ್ಟ್ ಮತ್ತು ಇನ್ನೊಂದು ರೈಟ್. ನೀವು ಎರಡನ್ನೂ ಯೂಸ್ ಮಾಡ್ಬೋದು. ಯಾವುದು ಅನುಕೂಲ ಇರುತ್ತೆ ನಿಮಗೆ ಅದನ್ನು ಯೂಸ್ ಮಾಡಿ. ಓಕೆ, ಈಗೇನು ನಾವು ಬಯಾಸ್ ಪೀಸಸ್ನ ಕಟ್ ಮಾಡ್ಕೊಂಡಿದ್ವಿ ಅದನ್ನು ಜಾಯಿಂಟ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡ್ಬೋದು ಇಲ್ಲಿ 2 ಪೀಸಸ್ನ ಜಾಯಿಂಟ್ ಮಾಡುವಾಗ ಕಾರ್ನರಲ್ಲಿ 2 ಸೈಡು ಹೊರಗಡೆ ಒಂದು 1/4 ಇಂಚಿಂದು ಫ್ಯಾಬ್ರಿಕ್ ಶಾರ್ಪಾಗಿ ಬರುತ್ತೆ. ಇದು ಬರಬೇಕು. ಇದು ಬಂದವಾಗಲೇ ಬಯಾಸ್ನ ನಾವು ಕರೆಕ್ಟಾಗಿ ಜಾಯಿಂಟ್ ಮಾಡ್ತಾಯಿದ್ದೀವಿ ಅಂತ ಹೇಳೋ ಅರ್ಥ. ಮೊದಲಿಗೆ ಇಲ್ಲಿ ಜಾಯಿಂಟ್ ಮಾಡ್ಕೊಳ್ಳೋಣ. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಈಗ ನೋಡ್ಬೋದು ಇಲ್ಲಿ ನಾನು ಇದನ್ನು ಜಾಯಿಂಟ್ ಮಾಡ್ಕೊಳ್ತೀನಿ. ಫಸ್ಟಿಗೆ ನೀಟಾಗಿ ಕರೆಕ್ಟಾಗಿ ಸೀದಾನೇ ಜಾಯಿಂಟ್ ಮಾಡಿ. ಉಲ್ಟಾ ಪಲ್ಟಾ ಎಲ್ಲ ಅಂದರೆ ಸ್ವಲ್ಪ ಆಚೆ ಈಚೆ ಜಾಯಿಂಟ್ ಮಾಡಿಬಿಡಿ. ಇಲ್ಲಿ ನೋಡ್ಬೋದು ಈಗ ತಿರುಗಿಸಿ ನೋಡಿದಾಗ ನೀವು ನೋಡಿ ಕರೆಕ್ಟಾಗಿ ಬರುತ್ತೆ. ಅದು ಏನು ಹೆಚ್ಚು ಕಮ್ಮಿ ಬರೋಲ್ಲ. ಏನು ಎಕ್ಸ್ಟ್ರಾ ಲಿಟಲಾಗಿರುತ್ತಲ್ಲ ಅದನ್ನು ಕೂಡ ಕಟ್ ಮಾಡಿ ತೆಗೆದುಬಿಡಿ ನೀವು. ಅದೇನೇ ಇಂಪಾರ್ಟೆಂಟ್ ಇಲ್ಲ ಪೀಸು. ಈಗ ನೋಡ್ಬೋದು ಇದೇ ಥರ ಇನ್ನೊಂದು ಪೀಸ್ನೂ ಜಾಯಿಂಟ್ ಮಾಡ್ತಾಯಿದ್ದೀನಿ ನಾನು. ಸೇಮ್ ಅದೇ ಶೇಪಲ್ಲಿ ನೋಡಿ ಇಲ್ಲಿ ಕೆಳಗೆ ಮತ್ತು ಮೇಲೆ 2 ಕಡೆ ಚಿಕ್ಕ ಶಾರ್ಪ್ ಬಂದೇ ಬರುತ್ತೆ. ಅದು ಬರಬೇಕು. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಬರೀ ನೀವು ತರಿಕನ್ ಕಲ್ತ್ಕೊಂಡ್ರೆ ಸಾಕಾಗಲ್ಲ. ಹೊಲಿತಾ ಇದ್ದಾರೆ ಅಂದ್ಕೊಂಡು ಕೂಡ ನೀವು ಅಬ್ಸರ್ವ್ ಮಾಡಬೇಕಾಗತ್ತೆ. ನೀವೆಷ್ಟು ಅಬ್ಸರ್ವ್ ಮಾಡ್ತೀರಾ ಅವಾಗೇ ನೀವು ಚೆನ್ನಾಗಿ ಕಲಿತೀರಾ. ಓಕೆ, ಇಲ್ಲಿ ನೋಡ್ಬೋದು ಇಲ್ಲಿ ಕರೆಕ್ಟಾಗಿ ಜಾಯಿಂಟ್ ಆಗಿದೆ. ಈಗ ಏನು ಈ ಜಾಯಿಂಟ್ ಇದಲ್ಲ, ಇದನ್ನು ನೀವು ಸೀದಾ ಕೂಡ ಜಾಯಿಂಟ್ ಮಾಡ್ಬೋದು. ಹೇಗಂದರೆ ಇಲ್ಲಿ ನೋಡ್ಬೋದು ಇಲ್ಲಿ ಒಂದೊಂದ್ಸಲ ಏನಾಗುತ್ತೆ, ನಿಮಗೆ ಕಾರ್ನರಲ್ಲಿ ಜಾಯಿಂಟ್ ಮಾಡ್ಲಿಕ್ಕೆ ಬರಲಿಲ್ಲ, ಸರಿಯಾಗಿ ತಿರುಗಿಸೋದು ಕೂಡ ಅದು ಸರಿ ಬರಲ್ಲ, ಒಂದು ಮೇಲೆ ಕೆಳಗೆ ಆಗ್ತದೆ, ನಿಮಗೆ ಕಷ್ಟ ಆಗ್ತದೆ ಅಂದರೆ ನೀವೇನು ಮಾಡಿ ಎರಡೂ ಈ ಥರ ಸೀದಾ ಇಡಿ. ಇಲ್ಲಿ ನೋಡ್ಬೋದು ಇಲ್ಲಿ ಈ ಥರ ಸೀದಾ ಇಟ್ಟು ಸೀದಾನೇ ಸ್ಟಿಚ್ ಮಾಡ್ಕೊಳ್ಳಿ. ಈ ಥರ ಕೂಡ ನೀವು ಮಾಡ್ಬೋದು. ಆದರೆ ಈ ಥರ ಮಾಡಿದಾಗ ಅದು ತುಂಬ ಎಳ್ದಂಗೆ ಆಗುತ್ತೆ, ಸರಿ ಬರೋದಿಲ್ಲ ಅಂತಿಕೊಂಡು ಎಲ್ಲರೂ ಕಾರ್ನರಾಗೆ ಜಾಯಿಂಟ್ ಮಾಡೋದು ಅದನ್ನು. ಓಕೆ, ಈಗ ಇದನ್ನು ನಾವೇನು ಮಾಡೋಣ, ಫೂಟ್ನ ಚೇಂಜ್ ಮಾಡೋಣ. ಸಿಂಗಲ್ ಫೂಟಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಡಬಲ್ ಫೂಟಲ್ಲಿ ಪೈಪಿಂಗ್ ಮಾಡಲಿಕ್ಕಾಗಲ್ಲ ಸರಿಯಾಗಿ, ಇದು ನಾರ್ಮಲ್ ಫೂಟು. ಈಗ ನಾನು ಸಿಂಗಲ್ ಫೂಟ್ ಹಾಕ್ಕೊಳ್ತೇನೆ. ಇಲ್ಲಿ ನೋಡ್ಬೋದು 2 ಇದೆ, ಒಂದು ಲೆಫ್ಟ್ ಮತ್ತು ಇನ್ನೊಂದು ರೈಟು. ನಾನು ಸದ್ಯಕ್ಕೆ ಲೆಫ್ಟ್ ಫೂಟ್ನ ಜಾಯಿಂಟ್ ಮಾಡ್ತಾಯಿದ್ದೀನಿ. ರೈಟ್ ಬೇಡ ಅಂತ. ರೈಟ್ ಬೇಕಿದ್ರೆ ನೀವು ರೈಟ್ ಕೂಡ ಹಾಕ್ಕೊಳ್ಬೋದು. ಇದು ಅಮೆಝಾನಲ್ಲೆಲ್ಲ ಸಿಗುತ್ತೆ, ಆನ್ಲೈನಲ್ಲೂ ಸಿಗುತ್ತೆ, ಮತ್ತು ಟೈಲರಿಂಗ್ ಶಾಪ್ ಏನಿರುತ್ತಲ್ಲ ಅಲ್ಲೂ ಸಿಗುತ್ತೆ. ನಾನು ಫೂಟ್ ಚೇಂಜ್ ಮಾಡ್ತಾಯಿದ್ದೀನಿ. ಅಷ್ಟರಲ್ಲಿ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋನ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತು ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಈ ಫೂಟ್ ಪೈಪಿಂಗ್ ಮತ್ತು ಜಿಪ್ನ ಅಟ್ಯಾಚ್ ಮಾಡುವಾಗ ಭಾಳ ಯೂಸ್ಫುಲ್ ಇರುತ್ತೆ. ಇದರಿಂದನೇ ಕರೆಕ್ಟಾಗಿ ಫಿನಿಶಿಂಗ್ ಕೊಡೋಕ್ಕಾಗೋದು. ಪೈಪಿಂಗ್ ಇರಲಿ ಜಿಪ್ ಆಗಲಿ, ಇನ್ವಿಸುವಲ್ ಜಿಪ್ ಅಂತೂ ಇದರಿಂದ ಭಾಳ ನೀಟಾಗಿ ಫಿನಿಶ್ ಮಾಡ್ಬೋದು ನಾವು. ಮುಂದೆ ಬರೋ ವಿಡಿಯೋದಲ್ಲೇ ಅದನ್ನು ಕೂಡ ತೋರಿಸ್ತೀನಿ ನಾನು. ಈಗ ನಾವೇನು ಮಾಡೋಣ, ಥ್ರೆಡ್ನ ಮಿಡಲಲ್ಲಿ ಇಟ್ಬಿಟ್ಟು ಕರೆಕ್ಟಾಗಿ ಸೆಂಟ್ರಲ್ಲಿ ಥ್ರೆಡ್ ಬರಬೇಕು ನೋಡಿ, ಇಟ್ಬಿಟ್ಟು ನೀಟಾಗಿ ಈ ಫೂಟ್ ಏನಿದೆಲ್ಲ ಫೂಟ್ ಹತ್ರ ತೊಗೊಂಡೋಗಿ ಕರೆಕ್ಟಾಗಿ ಇಡಬೇಕು ನೀವು, ಸ್ವಲ್ಪ ಕೂಡ ಇರಬಾರ್ದು. ಮತ್ತು ನಿಮ್ಮದು ಲೆಫ್ಟ್ ಹ್ಯಾಂಡಿಂದ 2 ಬೆರಳುಗಳಿಂದ ಬಟ್ಟೆನ ಸ್ವಲ್ಪ ನೀವು ಸೈಡ್ಗೆ ಎಳಿಬೇಕು. ಇಲ್ಲಿ ನೋಡ್ಬೋದು ನೀವು, ವಿಡಿಯೋನ ಸ್ಕಿಪ್ ಮಾಡಿಬಿಡಿ, ಕರೆಕ್ಟಾಗಿ ನೋಡಿ. ನಾನು ಕೈಯಿಂದ ಸ್ವಲ್ಪ ಫ್ಯಾಬ್ರಿಕ್ನ ಎಳಿತೀನಿ ಮತ್ತು ಸೈಡಲ್ಲಿ ಕೂಡ ಅದನ್ನು ಸ್ಟ್ರೆಚ್ ಮಾಡಲಿಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ನಾನು. ನಂದು 2 ಫಿಂಗರಿಂದ ನೋಡ್ಬೋದು ಇಲ್ಲಿ ನಾನು ಫೂಟ್ ಹತ್ರ ಬಂದಾಗ ಸ್ವಲ್ಪ ಎಳೆದು ಸ್ಟಿಚ್ ಮಾಡ್ತೀನಿ. ಅದೇ ಥರನೇ ಮಾಡಬೇಕು. ಆವಾಗ ನಮ್ಮದು ಸ್ಟಿಚ್ ಕರೆಕ್ಟಾಗಿ ಹೋಗಿ ಪೈಪಿಂಗ್ ಥ್ರೆಡ್ ಹತ್ರ ಬೀಳುತ್ತೆ. ಇದು ನೋಡ್ಬೋದು ಇಲ್ಲಿ ನಾನು ಪೂರ್ತಿ ಈಗ ಸ್ಟಿಚ್ ಮಾಡ್ತಾಯಿನಿ. ಅದಕ್ಕೆ ಎಕ್ಸಾಕ್ಟ್ಲಿ ಬರುತ್ತೆ. ಮತ್ತು ನೋಡಿ ಎಕ್ಸ್ಟ್ರಾ ಬಟ್ಟೆ ಆಚೆ ಈಚೆ ಬರ್ತಾಯಿಲ್ಲ 1/4 ಇಂಚ್ ಕಟ್ ಮಾಡೋದ್ರಿಂದ. ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಾವು ಲಾಸ್ಟಲ್ಲಿ ಮತ್ತೆ ಟ್ರಿಮ್ ಮಾಡೋದು ತಪ್ಪತ್ತೆ. ನಾವು ಆ ಥರ ದಪ್ಪ ಅಂದರೆ 1.5 ಇಂಚು 2 ಇಂಚಿನ ಬಟ್ಟೆ ತೊಗೊಂಡು ಪೈಪಿಂಗ್ ಮಾಡಿ ನಾವು ಕಟ್ ಮಾಡ್ತೀವಿ ಅನ್ನೋವಾಗ ಅದು ಸರಿಯಾಗಿ ಬರೋದಿಲ್ಲ. ಒಂದು ಹಿಂದೆ ಈಚೆ ಆಚೆ ಆಗುತ್ತೆ, ದೊಡ್ಡದು ಚಿಕ್ಕದು ಬರುತ್ತೆ. ಕರೆಕ್ಟ್ ಅರ್ಧ ಇಂಚಿಗೆ ಕಟ್ ಮಾಡೋದು ಕಷ್ಟ ಆಗುತ್ತೆ. ಇದು ಕರೆಕ್ಟ್ ಮೆಥಡು. ನಾನು ಅಂದ್ಕೊಳ್ತೀನಿ ಈ ವಿಡಿಯೋ ನಿಮ್ಗೆ ರಿಯಲಿ ಯೂಸ್ಫುಲ್ ಇರುತ್ತೆ ಅಂತಿಕೊಂಡು. ಇದನ್ನು ನೋಡಿ ಒಬ್ಬರು ಅಥವಾ ಇಬ್ಬರಾದರೂ ಪೈಪಿಂಗ್ ಕರೆಕ್ಟಾಗಿ ಮಾಡಿದ್ರು ಅಂತಂದರೆ ನಾನು ಭಾಳ ಹ್ಯಾಪಿ ಆಗ್ತೀನಿ. ಮತ್ತು ಅದು ಸರಿ ಬಂತು ಪೈಪಿಂಗ್ ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ, ನನಗೆ ಮತ್ತೆ ಖುಷಿ ಆಗುತ್ತೆ. ಇಲ್ಲಿ ನೋಡ್ಬೋದು ಪೂರ್ತಿ ಪೈಪಿಂಗ್ ರೆಡಿ ಆಗಿದೆ. ಸಿಂಪಲ್ ಮೆಥಡಲ್ಲಿ ಪೈಪಿಂಗ್ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ ನಾನು. ಮತ್ತು ನೋಡಿ ಈಗೇನು ನೀವೇನು ಕತ್ರಿ ಹಚ್ಚಿ ಕಟ್ ಮಾಡೋದು ಎಕ್ಸ್ಟ್ರಾ ಇಲ್ಲ. ಎಕ್ಸಾಕ್ಟ್ಲಿ ಅರ್ಧ ಇಂಚಿನ ಪೈಪಿಂಗ್ ನಮಗೆ ರೆಡಿ ಆಗಿದೆ. 1/4 ಇಂಚು ನಾವು ತೊಗೊಂಡಿದ್ವಿ, 1/4 ಇಂಚು ನಾವು ಏನು ಥ್ರೆಡ್ ಇಟ್ಟಿದ್ದೀವಿ ಅಲ್ಲೋಗಿರುತ್ತೆ. ಕರೆಕ್ಟಾಗಿ ಅರ್ಧ ಇಂಚಿನ ಪೈಪಿಂಗ್ ಇರುತ್ತೆ. ನೀವು ಈ ಪೈಪಿಂಗ್ನ ಯಾವುದೇ ಬ್ಲೌಸು
ಅಥವಾ ಚೂಡಿದಾರ ಅಥವಾ ಸ್ಲೀವಲ್ಲಿ ಎಲ್ಲ ಕಡೆ ನೀಟಾಗಿ ಅಟ್ಯಾಚ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.